ಹಸ್ತಿನಾವತಿಯಲ್ಲಿ ಕರ್ನಾಟಕ ಕುರ್ಚಿ ಕುರುಕ್ಷೇತ್ರ ಈಗ ಕ್ಲೈಮ್ಯಾಕ್ಸ್ ಹಂತವನ್ನ ಬಂದು ತಲುಪಿದೆ. ಬೆಳಗ್ಗೆಯಿಂದ ಇಂದಿರಾ ಭವನದಲ್ಲಿ ಮ್ಯಾರಥಾನ್ ಮೀಟಿಂಗ್ ಕೂಡ ನಡೆದಿರುವಂತದ್ದು. ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸುದೀರ್ಘ ಸಭೆಯನ್ನು ನಡೆಸಿದ್ದಾರೆ. ಪೊಲಿಟಿಕಲ್ T20 ಮ್ಯಾಚ್ ಸುದೀರ್ಘ ಬ್ಯಾಟ್ ಮಾಡಿದಂತಹ ಸಿದ್ದು ಹಸ್ತಿನಾವತಿಯಲ್ಲಿ ಕರ್ನಾಟಕ ಕುರ್ಚಿ ಕುರುಕ್ಷೇತ್ರ ಈಗ ಕ್ಲೈಮ್ಯಾಕ್ಸ್ ಹಂತವನ್ನ ಬಂದು ತಲುಪಿದೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯ ಸುದೀರ್ಘವಾದಂತಹ ಸಭೆಯನ್ನು ಕೂಡ ಮಾಡಿದ್ದಾರೆ. ಪೊಲಿಟಿಕಲ್ T20 ಮ್ಯಾಚ್ ಸುದೀರ್ಘ ಬ್ಯಾಟ್ ಮಾಡಿದಂತಹ ಸಿದ್ದರಾಮಯ್ಯ ತಮ್ಮ ಬ್ಯಾಟಿಂಗ್ ಯಾವಾಗ ಕಾದು ಕುಳಿತಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಟೀ ಬ್ರೇಕ್ ಬಳಿಕ ಡಿಕೆ ಶಿವಕುಮಾರ್ ಬ್ಯಾಟಿಂಗ್ ಶುರು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಡಿಕೆಗೆ ಬ್ಯಾಟ್ ಹಿಡಿದು ಕ್ರೀಸ್ಗೆ ಬರೋದಕ್ಕೆ ಇನ್ನೂ ಕೂಡ ಸಿಕ್ಕಿಲ್ಲ ಗ್ರೀನ್ ಸಿಗ್ನಲ್. ಇಂದಿರಾ ಭವನದ ಮೊದಲ ಮಹಡಿಯಲ್ಲೇ ಕಾಯುತ್ತಾ ಕುಳಿತಿರುವಂತಹ ಡಿಕೆಶಿ ಟೀ ಬ್ರೇಕ್ ಆದ ನಂತರ ಡಿಕೆ ಶಿವಕುಮಾರ್ ಬ್ಯಾಟಿಂಗ್ ಶುರು ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಅವಕಾಶ ಸಿಕ್ಕಿಲ್ಲ. ಹಸ್ತಿನಾವತಿಯಲ್ಲಿ ಕರ್ನಾಟಕ ಕುರ್ಚಿಯ ಕುರುಕ್ಷೇತ್ರ ಅಂತೂ ಇಂತೂ ಕೂಡ ಹೈಕಮಾಂಡ್ ಒಂದು ಫೈನಲ್ ಹಂತಕ್ಕೆ ಈ ಪವರ್ ಫೈಟ್ ಅನ್ನ ತೆಗೆದುಕೊಂಡು ಹೋಗಿದೆ. ನೆನ್ನೆ ನೋಡಿದ್ರೆ ಒಂದು ಕಡೆ ಖಾತೆಗಳ ಒಂದು ಆಮಿಷವನ್ನ ಮುಂದಿಟ್ಟು ಅಂದ್ರೆ ಆ ಒಂದು ಆಫರ್ಗಳನ್ನ ಕೊಟ್ಬಿಟ್ಟು ಎಲ್ಲೋ ಒಂದು ಕಡೆ ಡಿಕೆಶಿ ಅವರಿಗೆ ಇಂಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ಆ ಪಟ್ಟವನ್ನ ಅಲಂಕರಿಸುವಂತಹ ಕನಸನ್ನ ಮರ್ತು ಬಿಡಿ ಅಂತ ಹೇಳೋದಕ್ಕೆ ಮುಂದಾಗಿತ್ತೇನೋ. ಅಂಡ್ ಡಿಕೆ ಸುರೇಶ್ಗೂ ಕೂಡ ಒಂದು ಆಫರ್ ಅನ್ನ ಮುಂದಿಟ್ರು ರಾಜ್ಯಸಭೆಯ ಟಿಕೆಟ್ ಎಲೆಕ್ಷನ್ ಟಿಕೆಟ್ ವಿಚಾರವಾಗಿ. ಸೊ ಅವರು ಆ ಕಡೆ ಒಲವನ್ನು ತೋರಿಸ್ತಾರಾ, ಅದಕ್ಕಾಗಿ ಖಾತೆಯನ್ನ ಒಪ್ಕೊಂಡು ಸುಮ್ಮನಾಗ್ತಾರಾ, ಜಿ ಪರಮೇಶ್ವರ್ ಅವರ ಖಾತೆಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಬಟ್ ಡಿಕೆಶಿ ಅದಕ್ಕೆ ಒಪ್ತಾರಾ ಅನ್ನುವಂತಹ ಪ್ರಶ್ನೆಗಳಿತ್ತು. ಇವತ್ತು ಫೈನಲ್ ಹಂತವನ್ನ ಬಂದು ತಲುಪಿದೆ. ಮಾತುಕತೆ, ಚರ್ಚೆ, ಹೈ ವೋಲ್ಟೇಜ್ ಮೀಟಿಂಗ್. ಎರಡನೇ ಮಹಡಿಯಲ್ಲಿ ನಡೀತಾ ಇರುವಂತಹ ಮ್ಯಾರಥಾನ್ ಮೀಟಿಂಗ್. ಸಿದ್ದು ಜೊತೆ ಮೀಟಿಂಗ್ ಬಳಿಕ ಸೋನಿಯಾಗೆ ಅಪ್ಡೇಟ್ ಕೊಟ್ಟಿರುವಂತಹ ರಾಹುಲ್ ಗಾಂಧಿ. ಸಿದ್ದು ಜೊತೆ ಎರಡೆರಡು ಬಾರಿ ಮಾತುಕತೆ ನಡೆಸ್ತಾ ಇದ್ದಾರೆ ರಾಹುಲ್ ಗಾಂಧಿ. ಡಿಕೆ ಏನು ಹೇಳಬಹುದು ಆ ಬಗ್ಗೆ ಕೆಸಿ ಜೊತೆ ರಾಹುಲ್ ಮಂಥನ, ತಾನು ಏನು ಹೇಳಬೇಕು ಎಂಬ ಬಗ್ಗೆ ಕೆಸಿ ಜೊತೆಗೆ ರಾಹುಲ್ ಮಂಥನವನ್ನ ನಡೆಸ್ತಾ ಇದ್ದಾರೆ. ಅಂತಿಮವಾಗಿ ತಮ್ಮ ನಿರ್ಣಯವನ್ನ ಯಾವಾಗ ಹೇಳಬೇಕು, ಏನಂತ ಹೇಳಿ ಕಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ರಾಹುಲ್ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ಎರಡನೇ ಮಹಡಿಯಲ್ಲಿ ನಡೀತಾ ಇರುವಂತಹ ಮ್ಯಾರಥಾನ್ ಮೀಟಿಂಗ್. ಸಿದ್ದು ಜೊತೆಗೆ ಎರಡೆರಡು ಬಾರಿ ಮಾತುಕತೆಯನ್ನು ನಡೆಸಿದ್ದಾರೆ ರಾಹುಲ್ ಗಾಂಧಿ. ಅಂದರೆ ಫಸ್ಟ್ ಅವ್ರ ಜೊತೆ ಮಾತುಕತೆ ಆರಂಭ ಮಾಡಿದಂಥದ್ದು ಕೂಡ. ಸೊ ಸೋನಿಯಾಗೆ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ, ಏನಾಯಿತು ಎತ್ತ ಅಂತ ಹೇಳ್ಬಿಟ್ಟು. ಡಿ ಕೆ ಏನು ಹೇಳಬಹುದು ಆ ಬಗ್ಗೆ ಕೂಡ ಕೆಸಿ ಜೊತೆ ರಾಹುಲ್ ಮಂಥನವನ್ನು ನಡೆಸ್ತಾ ಇದ್ದಾರೆ. ತಾನು ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಸಿ ಜೊತೆ ರಾಹುಲ್ ಮಂಥನವನ್ನು ನಡೆಸ್ತಾ ಇದ್ದಾರೆ. ಅಂತಿಮವಾಗಿ ತಮ್ಮ ನಿರ್ಣಯವನ್ನ ಯಾವಾಗ ಹೇಳಬೇಕು, ಏನಂತ ಹೇಳಿ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಡಿಕೆಶಿ ಬರ್ಡೇಗೆ ಒಂದು ಬಿಗ್ ಗಿಫ್ಟ್ ಅನ್ನ ಕೊಡಬಹುದು ಹೈಕಮಾಂಡ್ ಅಂತ ಹೇಳಲಾಗ್ತಾ ಇತ್ತು. ಅಲ್ಲೂ ಏನು ಸದ್ದು ಸುದ್ದಿ ಇಲ್ಲ. ಬಟ್ ಈಗ ಎಲ್ಲೋ ಒಂದು ಕಡೆ ಸಿಎಂ ಆಗುವಂತಹ ಕನಸನ್ನ ಬಿಟ್ಟುಬಿಡಬೇಕಾ ಡಿಕೆಶಿ ಅನ್ನುವಂಥದ್ದು ಈಗ ಆಗಿರುವಂತಹ ಬೆಳವಣಿಗೆಗಳ ನೋಡ್ತಾ ಹೋಗೋದಾದರೆ ಸಿಗ್ತಾ ಹೋಗುವಂತಹ ಒಂದು ಸ್ಪಷ್ಟನೆ. ಪವರ್ ಫೈಟ್ ಫೈನಲಿ ಹೈಕಮಾಂಡ್ ಅಂಗಳದಲ್ಲಿ ಬಂದು ತಲುಪಿದೆ. ಟೀ ಬ್ರೇಕ್ ಬಳಿಕ ಮತ್ತೊಮ್ಮೆ ಬ್ಯಾಟ್ ಹಿಡಿದಂತಹ ಸಿಎಂ ಸಿದ್ದರಾಮಯ್ಯ ಪುನಃ ಚರ್ಚೆ ಕೂತಿದ್ದಾರೆ. ಇಂದಿರಾ ಭವನದ ಎರಡನೇ ಮಹಡಿಯಲ್ಲಿ ಮತ್ತೊಮ್ಮೆ ಸಿದ್ದು ಜೊತೆ ಹೈಕಮಾಂಡ್ ಮಾತನಾಡ್ತಾ ಇದೆ. ಸಿದ್ದರಾಮಯ್ಯ ಜೊತೆ ಮೂರನೇ ಸುತ್ತಿನ ಮಾತುಕತೆ ನಡೆಸ್ತಾ ಇರುವಂತಹ ರಾಹುಲ್ ಗಾಂಧಿ. ಬ್ಯಾಟ್ ಮಾಡೋದಕ್ಕೆ ಡಿಕೆ ಈಗಲೂ ಕೂಡ ವೇಟಿಂಗ್. ಬ್ಯಾಟಿಂಗ್ ಸರದಿ ಬಂದೇ ಇಲ್ಲ. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇರುವಂತಹ ಹಸ್ತಿನಾದಲ್ಲಿನ ಕುರ್ಚಿ ಕುರುಕ್ಷೇತ್ರ. ಇನ್ನು ಕೂಡ ಡಿಕೆಶಿಗೆ ಅವಕಾಶ ಸಿಕ್ಕಿಲ್ಲ, ಕಾದು ಕುಳಿತಿದ್ದಾರೆ. ಮತ್ತೊಂದು ಕಡೆ 3 ಸೂತ್ರಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು ರಾಹುಲ್ ಗಾಂಧಿ. ಅಂದ್ರೆ ಯಾವ್ಯಾವ ಆಫರ್ಸ್ಗಳನ್ನ ಇಡಬಹುದು ಅನ್ನೋದ್ರ ಬಗ್ಗೆ. ಇನ್ ಕೇಸ್
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪವನ್, ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇರುವಂತದ್ದು ಮೂರನೇ ಸುತ್ತಿನ ಸಭೆ ಕೂಡ ನಡೀತಾ ಇದೆ. ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾರೆ. ಒಂದ್ ಕಡೆ ಗಾಡ್ ಮದರ್ ಆಬ್ಸೆಂಟ್ ಆಗಿರೋದು ಡಿಕೆಶಿಗೆ ಮೈನಸ್ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು, ಬಿಕಾಸ್ ಅವರು ಒಲವನ್ನ ತೋರಿಸ್ತಾ ಇದ್ರು ಡಿಕೆಶಿ ಒಂದು ಸ್ಥಾನದ ಮೇಲೆ. ಅಂಡ್ ಇನ್ನೂ ಕೂಡ ಡಿಕೆಶಿನ ಕರೆದಿಲ್ಲ, ಮಾತನಾಡಿಲ್ಲ. ಸೊ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಏನಾಗಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಅಪ್ಡೇಟ್ಸ್ ಕೊಡೋದಾದ್ರೆ ಪವನ್. ರೋಜಾ, ಬೆಳಿಗ್ಗೆಯಿಂದ ಇಂದಿರಾ ಭವನದಲ್ಲಿ ಏನು ಕಾಂಗ್ರೆಸ್ ನಾಯಕರು, ಹೈಕಮಾಂಡ್ ನಾಯಕರು ಏನು ಸರಣಿ ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ಈಗ ಈವರೆಗೂ ಮೂರನೇ ಮೀಟಿಂಗ್ ಆರಂಭ ಆಗಿದೆ. ಸಿ ಎಂ ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದಾರೆ. ಒಂದು ಹಂತಕ್ಕೆ ಬೆಳಿಗ್ಗೆ 2 ಮೀಟಿಂಗ್ ಆದಾಗ ಎಲ್ಲ ಇನ್ಪುಟ್ಸ್ನ ತಗೊಂಡು ಸೋನಿಯಾ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಯಾರು? ರಾಹುಲ್ ಗಾಂಧಿ ಅವರು. ಮುಂದೆ ಏನು ಮಾಡಬೇಕು, ಕರ್ನಾಟಕ ಕಾಂಗ್ರೆಸ್ನ ಭವಿಷ್ಯವನ್ನು ಹೇಗೆ ನಾವು ತಿದ್ದಬೇಕು, ಈಗಿರೋ ನಾಯಕತ್ವ ಗೊಂದಲವನ್ನು ಹೇಗೆ ಪರಿಹರಿಸಬೇಕು ಅನ್ನೋದು ಕಾಂಗ್ರೆಸ್ಗೆ ದೊಡ್ಡ ಟಾಸ್ಕ್ ಆಗಿದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡೀತಿರೋ ಈ ಅಗ್ಗಜಗ್ಗಾಟದಲ್ಲಿ ಯಾರು ನಮಗೆ ಮೇಲೋ, ಮುಂದೆ 2028ಕ್ಕೆ ಅಧಿಕಾರಕ್ಕೆ ಬರಬೇಕಂದ್ರೆ ನಾವೇನೆಲ್ಲ ಮಾಡಬೇಕು ಅನ್ನೋದಾಗಿ ಸಿದ್ದರಾಮಯ್ಯ ಕಡೆಯಿಂದ ರಾಹುಲ್ ಗಾಂಧಿಯವರು ಎಲ್ಲ ಮಾಹಿತಿಗಳನ್ನು ತಗೊಂಡಿದ್ದಾರೆ. ಈ ಸಿದ್ದರಾಮಯ್ಯನ ಜೊತೆ ಮಾಹಿತಿ ತಗೊಂಡು ಆ ಸಿದ್ದರಾಮಯ್ಯನವ್ರನ್ನ ತಮ್ಮ ಅಭಿಪ್ರಾಯ ಏನು, ರಾಹುಲ್ ಗಾಂಧಿಯವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಸಿದ್ದರಾಮಯ್ಯನವರಿಂದ ಅವರ ಅಭಿಪ್ರಾಯ ಪಡ್ಕೊಂಡಿದ್ದಾದಮೇಲೆ ರಾಹುಲ್ ಗಾಂಧಿ ತಮ್ಮ ಅಭಿಪ್ರಾಯನ ಹೇಳ್ತಾರೆ. ಇದಕ್ಕೆ ನೀವು ಸ್ಟಿಕನ್ ಆಗಿ ಅಂದರೆ ನಾವು ಕಂಟಿನ್ಯೂ ಮಾಡಿ ಅಂದರೆ ಮಾಡಬೇಕಾಗತ್ತೆ, ಅಥವಾ ಬೇಡ ಅಂದರೆ ನೀವು ಇಳಿಬೇಕಾಗತ್ತೆ ಅನ್ನೋದನ್ನ ಒಂದು ಮನಸ್ಥಿತಿಗೆ ಸಿ ಎಂ ಸಿದ್ದರಾಮಯ್ಯನವ್ರನ್ನ ತರೋದಕ್ಕೆ ಬೆಳಿಗ್ಗೆಯಿಂದ ಮ್ಯಾರಥಾನ್ ಮೀಟಿಂಗ್ ಮಾಡಿದ್ದಾರೆ. ಇನ್ನು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಜೊತೆ ರಾಹುಲ್ ಗಾಂಧಿ ಮೀಟಿಂಗ್ ಮಾಡಿಲ್ಲ. ಅಂದರೆ ಹೈಕಮಾಂಡ್ ನಾಯಕರು ಯಾರೂ ಮೀಟಿಂಗ್ ಮಾಡಿಲ್ಲ. ಯಾಕಾಗಿ ಅಂದರೆ ಮೊದಲು ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆ ಒಂದು ಹಂತವನ್ನು ತಾರ್ಕಿಕವಾಗಿ ಅಂತ್ಯ ಕಾಣುವಂಥದ್ದು ಮೀಟಿಂಗ್ ಮಾಡಿ ಒಂದು ಲಾಜಿಕಲ್ ಎಂಡಿಗೆ ಬಂದಿದ್ದ ನಂತರ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಅವರ ಜೊತೆ ಮಾತುಕತೆ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧರಿಸಿದಂತೆ ಕಾಣ್ತಾ ಇದೆ. ಹೀಗಾಗಿ ಬೆಳಿಗ್ಗೆಯಿಂದ ಸತತವಾಗಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಜೊತೆ ಮೀಟಿಂಗ್ ಮಾಡಿ, ನಂತರ ವೇಣುಗೋಪಾಲು, ಖರ್ಗೆ ಹಾಗೂ ಸುರ್ಜೇವಾಲಾ ಜೊತೆ ಮೀಟಿಂಗ್ ಮಾಡಿ, ಮತ್ತೆ ಊಟದ ನಂತರ ಮಧ್ಯಾಹ್ನ ಊಟ ಅಲ್ಲೇ ತರಿಸ್ಕೊಂಡು ತಿನ್ನಂಥ ರಾಹುಲ್ ಗಾಂಧಿ ನಂತರ ಸಿದ್ದರಾಮಯ್ಯ ಜೊತೆ 2ನೇ ಬಾರಿ ಮೀಟಿಂಗ್ ಮಾಡಿ ತಿರುಗಿ ಮತ್ತೆ ಹೈಕಮಾಂಡ್ ನಾಯಕರಾದಂಥ ಯಾರು ಖರ್ಗೆ ಅವರು, ಕೆ ಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಜೊತೆ ಮೀಟಿಂಗ್ ಮಾಡಿ ಮತ್ತೆ 3ನೇ ಮೀಟಿಂಗ್ ಈಗ ಶುರು ಮಾಡಿದ್ದಾರೆ. ಈ ಮೀಟಿಂಗಲ್ಲಿ ಕೆಲವು ಅಪೇಕ್ಷೆಗಳನ್ನು ಮತ್ತು ಕೆಲವು ಒಲವುಗಳನ್ನು ರಾಹುಲ್ ಗಾಂಧಿ ಅವರು ವ್ಯಕ್ತಪಡಿಸಿ ನಂತರ ಈ ಒಂದು ಲಾಜಿಕಲ್ ಎಂಡಿಗೆ ಬರ್ತಾರೆ. ಇದನ್ನು ಡಿ ಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡ್ತಾರೆ. ಫೈನಲ್ ಆಗಿ ಡಿ ಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿದಾಗ ಸಾಧಕ ಬಾಧಕಗಳನ್ನ ಇಟ್ಕೊಂಡು ಮುಂದಿನ ಭವಿಷ್ಯ ದೃಷ್ಟಿಯಿಂದ ಇಟ್ಕೊಂಡು ಡಿ ಕೆ ಶಿವಕುಮಾರ್ಗೆ ಏನು ಹೇಳ್ತಾರೆ ಅನ್ನೋದೇ ಸದ್ಯಕ್ಕೆ ಕುತೂಹಲ ಆಗಿರೋದು. ರೋಜಾ, ರೈಟ್ ಪವನ್, ಹಾಗೆ ಹೋಲ್ಡ್ನಲ್ಲೇ ಇರಿ, ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸದ್ಯಕ್ಕೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ.